ವೀಕ್ಷಕರೇ, ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಪ್ಕಮಿಂಗ್ ಸಿನಿಮಾ ಆಗಿರುವ ಡೆವಿಲ್ ಸಿನಿಮಾದಲ್ಲಿ ನಟ ದರ್ಶನ್ ಅಕ್ಕನ ಮಗ ಅಂದ್ರೆ ನಟ ದರ್ಶನ್ ಅಳಿಯ ಚಂದನ್ ಕುಮಾರ್ ಅತಿಥಿ ಪಾತ್ರದಲ್ಲಿ ನಟಿಸಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ನಟ ದರ್ಶನ್ ತಮ್ಮ ಅಕ್ಕನ ಮಗನಾದ ಚಂದು ಅವರನ್ನ ಈ ಸಿನಿಮಾದಿಂದ ಹೊರಹಾಕಿದ್ದು, ಚಂದು ಅವರು ಮಾಡಬೇಕಾಗಿದ್ದ ಗೆಸ್ಟ್ ರೋಲ್ ಅನ್ನ ಯಾವ ಖ್ಯಾತ ನಟ ಮಾಡಲಿದ್ದಾರೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಸಹ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಯಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ದರ್ಶನ್ ಅಲಿಯ ಚಂದು ಅವರನ್ನ ಡೆವಿಲ್ ಸಿನಿಮಾದಿಂದ ದೂರ ಇಟ್ಟಿದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿನ್ನೆ ಡಿ ಬಾಸ್ ದರ್ಶನ್ ತಮ್ಮ ಅಕ್ಕನ ಮಗ ಚಂದು ಅವರ ಕಾಲಿಗೆ ಅಭಿಮಾನಿಗಳು ಬೀಳುತ್ತಿರುವುದು ನನಗೆ ತುಂಬಾನೇ ಬೇಸರವನ್ನು ಉಂಟು ಮಾಡಿದೆ. ಈ ಕಾರಣದಿಂದ ಡೆವಿಲ್ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಬೇಕಾಗಿದ್ದ ಚಂದು ಅವರನ್ನ ದೂರ ಇಡಲಾಗಿದೆ ಎಂದು ಖುದ್ದಾಗಿ ನಟ ದರ್ಶನ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ತಿಳಿಸಿದ್ದರು. ಇದೀಗ ದರ್ಶನ್ ಅವರ ಮೂಲಗಳಿಂದ ಬರ್ತಿರುವ ಮಾಹಿತಿಯ ಪ್ರಕಾರ ಈ ಪಾತ್ರಕ್ಕೆ ನಟ ಧನ್ವೀರ್ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ. ಡಿ ಬಾಸ್ ದರ್ಶನ್ ಅವರ ಅಪ್ಕಮಿಂಗ್ ಸಿನಿಮಾ ಡೆವಿಲ್ ನಲ್ಲಿ ಧನ್ವೀರ್ ಅವರು ಚಂದು ಅವರ ಬದಲಿಗೆ ಮುಖ್ಯವಾದ ಪಾತ್ರವನ್ನ ಮಾಡ್ತಿದ್ದು, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.